ಎಲ್ರಿಗೂ ನಮಸ್ಕಾರ. ನಾನು ವಿನಯ ಬಸವ ಆಕ್ಯೂ ಅಕಾಡೆಮಿ ಹೀಲರ್ ಕುಶಲನಗರದಿಂದ. ಈ ದಿನ ಒಂದು ಹೆಲ್ತ್ ಟಿಪ್ಸ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಏನಂದರೆ, ಈಗಿನ ಸಿಚುವೇಷನಲ್ಲಿ ನಾವು ತಿನ್ನೋ ಫುಡ್ಡು, ಆಫೀಸಲ್ಲಿ ಕೂತ್ಕೊಂಡು ಕೆಲಸ ಮಾಡೋದು, ಆಮೇಲೆ ಮನೆಯಲ್ಲೂ ಅಷ್ಟೇ ಆ್ಯಕ್ಟಿವಿಟೀಸ್ ಇಲ್ಲದೆ ಆರಾಮಾಗಿರೋದು, ಈ ಥರ ಇರೋದ್ರಿಂದ ಬಾಡಿಯಲ್ಲಿ ಸರ್ಕ್ಯುಲೇಷನ್ ಇರೋದಿಲ್ಲ, ಬ್ಲಡ್ ಸ್ಟಾಗ್ನೇಷನ್ ಆಗೋದು, ಹಾರ್ಟ್ ಪ್ರಾಬ್ಲಮ್ ಆಗೋದು, ಈ ಥರ ಎಲ್ಲ ಇರುತ್ತೆ ಅಲ್ವಾ. ಅವರಿಗೆ ಹಾರ್ಟಿಗೆ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗ್ತಾ ಇರೋದಿಲ್ಲ. ಹಾಗಾಗಿ ಹಾರ್ಟ್ ಪ್ರಾಬ್ಲಮ್ಸ್ ಅದು ಬರ್ತಾ ಇರುತ್ತೆ. ಆವಾಗ ಎದೆ ನೋವು ಬರೋದು, ಅಂದರೆ ಸೆಂಟ್ರಿಂದ ಸ್ವಲ್ಪ ಲೆಫ್ಟಿಗೆ ಇಲ್ಲಿ ಸ್ವಲ್ಪ ಎದೆ ನೋವು ಬರೋದು, ಉಸಿರಾಟ ತೊಂದರೆ ಆಗೋದು, ವಾಕ್ ಮಾಡೋಕ್ಕಾಗೋದಿಲ್ಲ, ಉಸಿರು ಹಿಡ್ಕೊಂಡಂಗೆ ಆಗೋದು. ಇಂಥ ಸಿಚುವೇಷನಲ್ಲಿ ನೀವು ಈ ಲೆಫ್ಟ್ ಹ್ಯಾಂಡ್ ಇಲ್ಲಿ ಈ ಪ್ಲೇಸನ್ನು ಸ್ವಲ್ಪ ತಂಬಿಂದ ಇಲ್ಲ ಬೆರಳಿಂದ ಹೀಗೆ ಪಂಪ್ ಮಾಡೋದ್ರಿಂದ ಹಾರ್ಟ್ ಆ್ಯಕ್ಟಿವ್ ಆಗುತ್ತೆ. 20 to 30 ಟೈಮ್ಸ್ ಈ ಥರ ಪ್ರೆಸ್ ಮಾಡಿ. ಹಾಗೆ ಅದು ಲೆಫ್ಟ್ ಹ್ಯಾಂಡೇ ಆಗಬೇಕು. ಹಾಗೆ ಇಲ್ಲಿಗೆ ರೆಡ್ ಕಲರನ್ನು ಇಲ್ಲಿ ಈ ಥರ ಹಚ್ಚೋದ್ರಿಂದ ಹಾರ್ಟಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ನೀವು ಉಸಿರಾಟ ತೊಂದರೆ, ಆಮೇಲೆ ಲೈಟಾಗಿ ಎದೆ ನೋವು ಬರ್ತಾ ಇರುತ್ತಲ್ಲ, ಅದೆಲ್ಲ ಸಾಲ್ವ್ ಆಗುತ್ತೆ. ಬಾಡಿಲಿ ಬ್ಲಡ್ ಸ್ಟಾಗ್ನೇಷನ್ ಆಗೋದು ಕಡಿಮೆ ಆಗ್ತಾ ಬರುತ್ತೆ. ಒಂದು 2 ಡೇಸ್ಗೊಂದ್ಸರಿ ಈ ಥರ ನೋವು ಇಲ್ದಿದ್ರೂ ಒಂದು ವೀಕ್ಲಿ 1 ಟೈಮ್ 2 ಟೈಮ್ ಮಾಡೋದ್ರಿಂದ ನಿಮ್ಮ ಹಾರ್ಟು ಚೆನ್ನಾಗಿ ವರ್ಕ್ ಮಾಡುತ್ತೆ. ಹಾಗೆ ಬಿಸಿಲಲ್ಲಿ ಸ್ವಲ್ಪ ವಾಕ್ ಮಾಡೋದು, ಆ್ಯಕ್ಟಿವಿಟೀಸ್ ಮಾಡೋದು, ಈ ಥರ ಎಲ್ಲ ಮಾಡೋದ್ರಿಂದ ಬಾಡಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಸರಾಗವಾಗಿ ಆಗ್ತಾ ಇರುತ್ತೆ. ಫುಡ್ಡು ಅಷ್ಟೇ, ಆದಷ್ಟು ನಾಟಿ ತಳಿ ಫುಡ್ಗಳನ್ನ ತಗೊಳ್ಳೋದು. ಆಮೇಲೆ ನಾವು ಹಾಲು ಅಂತ ಕುಡಿತೀವಿ, ಜರ್ಸಿ ಹಸು ಹಾಲು, ನಮ್ಮ ಬಾಡಿಗೆ ಬೇಕಾಗಿರೋ ಕಂಟೆಂಟ್ ಅದರಲ್ಲಿ ಇರೋದೇ ಇಲ್ಲ. ನಾವು ರಿಫೈನ್ಡ್ ಆಯಿಲ್ನ ಯೂಸ್ ಮಾಡೋದ್ರಿಂದ ನಮ್ಮ ಲಿವರ್ ಕೂಡ ಹಾಳಾಗ್ತಾ ಇರುತ್ತೆ. ಆದಷ್ಟು ಕೋಲ್ಡ್ ಪ್ರೆಸ್ ಆಯಿಲ್, ಅಂದರೆ ಗಾಣದ ಎಣ್ಣೆ ಅಂತೆಲ್ಲ ಮಿಷಿನಲ್ಲಿ ಕೋಲ್ಡ್ ಪ್ರೆಸ್ ಆಯಿಲ್ ಅಂತ ಬರುತ್ತಲ್ಲ, ನೀವು ಮಾಮೂಲಾಗಿ 1 ಲೀಟ್ರ್ ತಗೊಳ್ಳೋ ಎಣ್ಣೆನ ಅರ್ಧ ಲೀಟ್ರ್ ಯೂಸ್ ಮಾಡಿ, ಆರೋಗ್ಯನೂ ಚೆನ್ನಾಗಿರುತ್ತೆ. ಹೀಗೆ ನಾವು ಸಣ್ಣ ಸಣ್ಣ ಕರೆಕ್ಷನ್ನ ನಮ್ಮ ಲೈಫಲ್ಲಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಆರೋಗ್ಯನ ನಾವು ಕಾಪಾಡ್ಕೋಬೋದು. ಹೀಗೆ ಒಂದೊಂದು ಹೆಲ್ತ್ ಟಿಪ್ಸ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ನನ್ನ ವಿಡಿಯೋಸ್ ನಿಮಗೆ ಉಪಯೋಗ ಆಯಿತು ಅನ್ನೋದಾದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮಗೆ ಯಾವುದಾದ್ರೂ ಹೆಲ್ತ್ ಇಶ್ಯೂಸ್ ಇದ್ದು ಹೆಲ್ತ್ ಟಿಪ್ಸ್ ಬೇಕು ಅನ್ನೋದಾದರೆ ಕಮೆಂಟ್ ಮಾಡಿ. ನಾನು ಟಿಪ್ಸ್ಗಳನ್ನ ಹೇಳೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು.